ನಾಳೆ ನೀತಿ ಆಯೋಗ ಸಭೆ ಇದೆ. ಎಲ್ಲ ಚೀಫ್ ಮಿನಿಸ್ಟರ್ಸ್ನೂ ಕೂಡ ಕರೆದಿದ್ದಾರೆ. ಸೊ ನಾನು ಮೊದಲನೇ ಬಾರಿಗೆ ನೀತಿ ಆಯೋಗದ ಸಭೆಗೆ ಬಂದಿದ್ದೀನಿ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳಂತ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದಾರೆ. ಈಗ ನಮ್ಮ ಖಟ್ಟರ್ ಅವರು, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಅವರು ಕೂಡ ಭೇಟಿ ಮಾಡಿ ಅವರು ಕೆಲವು ನಮ್ಮ ಪ್ರಾಜೆಕ್ಟ್ಸು ಡಬಲ್ ಡೆಕ್ಕರ್ದು ಸ್ವಲ್ಪ ಕ್ವೈರಿ ಹಾಕೊಂಡು ಇಟ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಅಂತೇಳಿ ಅರ್ಬನ್ ಚಾಲೆಂಜ್ ಫಂಡ್ ಕೂಡ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಕೂಡ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಏನೇನು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ನಿಮಗೆ ಡೀಟೇಲ್ ನಾನು ಕಳಿಸ್ಕೊಡ್ತೀನಿ. ಸೊ ಇವತ್ತು ಈಗ ತಾನೇ ಖಟ್ಟರ್ ಅವ್ರನ್ನ ಭೇಟಿ ಮಾಡಿ ಬಂದೆ, ನಮ್ಮ ಲೀಡರ್ಸ್ನೂ ಭೇಟಿ ಮಾಡಿ ಬಂದೆ. ಈಗ ಸಾಯಂಕಾಲ ನಮ್ಮ ರಾಜ್ಯದಲ್ಲಿರುವಂಥ ರಾಜ್ಯದವರು ಇಲ್ಲಿ ಯಾರು ಡೈಲಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಅನೇಕ ಸಲಹೆಗಳನ್ನು ಕೇಳೋದಿದೆ. ಏಕೆಂದರೆ ನಾವು ಯಾವ ರೀತಿ ನಮ್ಮ ರಾಜ್ಯ ಹಿತಕ್ಕೆ ಅವನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು, ಅವ್ರ ಮಾರ್ಗದರ್ಶನ ಬೇಕು ಅಂತೇಳಿ. ನನಗೆ ಕೆಲವು ಹಿಂದೆ ನಮ್ಮಲ್ಲಿ ಪದ್ಧತಿ ಅಂತ ಏನು ನನಗೆ ಸಮಾಧಾನ ಆಗ್ತಿರಲಿಲ್ಲ. ಬೇರೆ ಬೇರೆ ಸ್ಟೇಟವರು, ನಮ್ಮ ಸ್ಟೇಟವರು ಭಾಳ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನ. ಸೊ ನಮ್ಮ ಪ್ರಾಜೆಕ್ಟ್ಸ್ನ ಯಾವ ಪ್ರಾಜೆಕ್ಟ್ಸ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗ್ತದೆ ಅನ್ನೋದು ಕೂಡ ನಾನು ಚರ್ಚೆ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಅವ್ರನ್ನೆಲ್ಲ ಆಹ್ವಾನಿಸಿದ್ದೀನಿ. ಅದಾದಮೇಲೆ ಮುಂದಕ್ಕೆ ಇನ್ನೊಂದು ಸಭೆ ಕರೀತೀನಿ ನಾನು. ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರನ್ನೂ ಕೂಡ ಕೆಲವನ್ನೆಲ್ಲ ಅವರ ಅನುಭವನ, ಅವರ ಸೇವೆನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ನಮ್ಮ ಹೊಸ ಸರ್ಕಾರದ ಚಿಂತನೆ. ಅದಕ್ಕೆ ಕೂಡ ಈಗಾಗಲೇ ನಾನು ಕಾರ್ಯರೂಪ ಮಾಡ್ತೀನಿ. ಸರ್, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದೆ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕು ನಾನು ಮಾತಾಡಿರ್ತೀನಿ. ಅದೆಲ್ಲ ಪಬ್ಲಿಕ್ ಎಲ್ಲ ಡಿಸ್ಕ್ಲೋಸ್ ಮಾಡಿ. ಸರ್, ಇವತ್ತು ವಿರೋಧ ಪಕ್ಷದವರು ಪೂರ್ತಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸರ್, 36,000 ಕೋಟಿ ಟೆಂಡರ್ ಅಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆದಿದೆ ಸರ್ಕಾರ. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನೇನು ಬೇಕೋ ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ದು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದು ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗಬೇಕು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಅದಾದಮೇಲೆ ನೈಸ್ ಅವರು ಜಾಗನ ಬಿಡಿಸ್ಕೊಂಡಿದ್ರು. ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡಿದ್ರು. ಸೊ ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ದೀನಿ. ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. ಸೊ ಯಾರೋ ಪಕ್ಕದಲ್ಲಿ ಕಸ ಹಾಕ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLAಗಳೇ 800 ಕೋಟಿ ರೂಪಾಯಿ ಅಷ್ಟು MLAಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡು ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ಗಿಂತ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ನಿಂಬಾವಳಿ ಅವರನ್ನೇ 2-3 ಸತಿ ನಿಲ್ಲಿಸೇ ಬಿಟ್ಟಿದ್ರು. ಕಸ ಹಾಕ್ಸ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಯಾಕೆ ಹಾಕ್ತೀರಾ? ಹೊರಗಡೆ ಅವ್ರು ಹಾಕಿ ಅಂತ. ಸೊ ಕಸ ಬರ್ನ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡಿ. ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು.
ಅಲ್ಲ ಎಸ್ ಬಿಕಮ್ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಈಗ ಆಯಿತು ಎಲ್ರಿ 36,000 ಕೋಟಿ ಎಲ್ಲಿ 36,000 ಕೋಟಿ ಆಯಿತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ ಏನು ಬೇಕಾದ್ರೂ ಮಾಡಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡಲಿ, ಯಾವ್ದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸಿ. ಐ ಆಮ್ ರೆಡಿ. ಗವರ್ನರ್ ಭೇಟಿ ಆಗಿದ್ದಾರೆ. ಬಾ ಅವ್ರಿಗೆ ಏನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತದೆ. ಅವ್ರ ಪಾರ್ಟಿ ನನಗೆ ಏನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾಯಿದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ ಟೆಂಡರ್ನ 10-12 ವರ್ಷದಿಂದ ಟೆಂಡರ್ ಕರೆಯಕ್ಕೆ ಬಿಡಲಿಲ್ಲ, ಕಸ ಇದನ್ನು ಮಾಡೋದನ್ನ ಟೆಂಡರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿದ್ರು. ಈಗೂ ಕೂಡ ತೀರ್ಮಾನ ಆಗಿದ್ರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟ್ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ. ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಸರ್, ಗೃಹಲಕ್ಷ್ಮಿ ಯೋಜನೆದು ಭಾಳ ಚರ್ಚೆ ಆಗ್ತಾ ಇದೆ ಸರ್. ಮತ್ತೆ ಬೆಂಗಳೂರು ತಕ್ಷಣ ಒಂದರಲ್ಲೇ 12,000 ಜನ ಗೃಹಲಕ್ಷ್ಮಿ. ಐ ಡೋಂಟ್ ನೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿದು ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವ್ರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾಯಿದ್ವಿ, ಅವ್ರು ಏನು ಯೂಸ್ ಮಾಡ್ತಾಯಿದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗೆ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ. ನಾವು ಅವ್ರ ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜೆನ್ಯೂನ್ ಪೀಪಲ್ಗೆ ಹೋಗಬೇಕು, ಅಷ್ಟೇ ನಮ್ಗೆ ಬೇಕಾಗಿದೆ. ಪರಿಷ್ಕರಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಗ್ಯಾರಂಟಿಗಳ ಪರಿಷ್ಕರಣೆ, ಸಾಕಷ್ಟು ಜನ ಶಾಸಕರು ಕೂಡ ಈಗ ಕೆಲವು ಪವರ್ ಏನಾಗಿದೆ ಗೊತ್ತಾ, ತೊಗೋತಾ ಇದ್ದಾರೆ 200 ಯೂನಿಟು ಅಂತ ತೊಗೋತಾ ಇದ್ದಾರೆ. ಅಂಗಡಿ ಕಟ್ಕೊಂಡವ್ರೆ, ಅಂಗಡಿಗೂ ಮನೆ ಕರೆಂಟ್ ತೊಗೊಂಡವ್ರೆ. ಮೇಲೆ ಅಂಗಡಿ ಮನೆ ಇದೆ, ಕೆಳಗಡೆ ಅಂಗಡಿ ಇದೆ. ಅಂಗಡಿಗೆ ಸಪ್ರೇಟಾಗಿ ತೊಗೊಳ್ಳಿ, ವ್ಯವಸ್ಥೆ ವಾಸಕ್ಕೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ರೆಸಿಡೆನ್ಷಿಯಲ್ಗೆ ಇಟ್ಕೊಳ್ಳಿ, ಕಮರ್ಷಿಯಲ್ ಒಬ್ಬೊಬ್ರಿಗೆ 6 ಹೆಸರಲ್ಲಿ 6 ಮೀಟ್ರ್ ಇದೆ. ಯಾವನ್ ಬಾಡಿಗೆ ಇದ್ದಾನೆ ಅವನ ಮನೆ ಇರಲಿ. ಬಾಡಿಗೆ ಮನೆ ಇದ್ದೀನಿ ಅಂತಂದರೆ ಒಂದು ಅಫಿಡವಿಟ್ ಕೊಡಲಿ, ನಾನು ಬಾಡಿಗೆ ಮನೇಲಿ ಇದ್ದೀನಿ ಅಂತಂದು. ಆ ರೀತಿ ಕರ್ನಾಟಕ ರಾಜ್ಯದವ್ರಿಗೆ ನಾವು ಇದನ್ನು ಮಾಡೋದು, ಕರ್ನಾಟಕ ರಾಜ್ಯದ ಮತದಾರರಿಗೆ ಕೊಡಬೇಕು ಅಂತ ನಾವು ಮಾಡ್ತೀವಿ. ಸರ್, ನೀತಿ ಆಯೋಗದ್ದು ಕಳೆದ ಬಾರಿ ವಿವಾದಕ್ಕೆ ಅಂದ್ರೆ ಒಂದು ರೀತಿ ನೋಡೋಣ, ಅದನ್ನಾಯ್ತು. ಇವತ್ತು ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಕೂಡ ಫಸ್ಟ್ ನಾನು ಅಧಿಕಾರ ತೆಗೆದುಕೊಂಡ ದಿನಾನೇ ಅವರು ಕೂಡ ಟ್ವೀಟ್ ಮಾಡಿ ನನಗೆಲ್ಲ ಥರದ ಸಹಕಾರ ಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನೋಡೋಣ, ವಿಲ್ ವರ್ಕ್ ಟುಗೆದರ್. ಪ್ರತ್ಯೇಕವಾಗಿ PM ನ ಭೇಟಿಗೆ ಏನಾದ್ರು ಆಗ್ತೀರಾ ಸರ್? ಕೇಳಿದ್ದೀನಿ, ಎಲ್ಲ ಮಿನಿಸ್ಟರ್ಸ್ ಕೇಳಿದ್ದೀನಿ. ಒಂದು ಭಾಳ ಸೀನಿಯರ್ ಮಿನಿಸ್ಟರ್ಸ್ಗೆಲ್ಲ ಕೇಳಿದ್ದೀನಿ. ಯಾರೆಲ್ಲ ಟೈಮ್ ಕೊಡ್ತಾರೆ ಅವ್ರು ಬೇಕು. PM ಕೇಳಿದ್ದೀನಿ, PM ನಾಳೆ ಟೈಮ್ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ತಿಳಿಸ್ತೀರಿ, ನಿಮಗೆ ತಿಳಿಸ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈ ಹಂತದಲ್ಲಿ ಈಗ ಯಾವುದೂ ಚರ್ಚೆ ಇಲ್ಲ. ಸುಮಾರು 1 ತಾಸು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲ ಮಾತಾಡ